ಈಗ ಅದು ಮತ್ತೆ ಮುಂದುವರಿತಾ ಇದೆ. ಡಿಫ್ಯಾನ್ಸ್ ವರ್ಸಸ್ ರಮ್ಯಾ ಸಮರ. ಇನ್ನು ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಪ್ರಕರಣಕ್ಕೆ. ದರ್ಶನ್ ಫ್ಯಾನ್ಸ್ ಮತ್ತು ರಮ್ಯಾ ಗಲಾಟೆ ಸುದ್ದಿ ಹರಿದಾಡ್ತಾ ಇದೆ ಎಲ್ಲ ಕಡೆ. ಬಟ್ ದರ್ಶನ್ ಫ್ಯಾನ್ಸ್ಗಳೇ ಕೆಟ್ಟ ಕಮೆಂಟ್ ಮಾಡಿರೋದಕ್ಕೆ ದಾಖಲೆ ಇಲ್ಲ. ಯಾರೋ ಹಂಗೆ ಹೇಳ್ಕೊಂಡು ಮಾಡಿದ್ದಾರೆ. ಅವ್ರು ಯಾರೋ ಕಿಡಿಗೇಡಿಗಳು ಕೂಡ ಇದ್ದಿರಬಹುದು ಮೇ ಬಿ. ಸೊ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬಾರ್ದು ಅಂತಾರೆ. ಹಂಗನ್ನಕ್ಕಾಗಲ್ಲ. ಈಗ ಅವರು ದರ್ಶನ್ ಫ್ಯಾನ್ಸ ಅಥವಾ ಕಿಡಿಗೇಡಿನೋ ತೀರಾ ವೈಯಕ್ತಿಕವಾಗಿ ನಿಂದನೆ ಮಾಡಿದ್ರೆ ಏನು ಮಾಡಬೇಕು? ಏನು ಬೇಕಾದ್ರೂ ಅಂದ್ಕೊಳ್ಳಿ ಅಂತ ಸುಮ್ಮನಾಗಕ್ಕಾಗಲ್ಲ. ಆತ್ಮಗೌರವ ಕೇಳಲ್ಲ. ಹಾಗಾಗಿ ಫಿಲಮ್ ಚೇಂಬರ್ ಅವರು ಕೂಡ ಈ ವಿಚಾರವಾಗಿ ಗಮನ ಹರಿಸಿ ಮೇ ಬಿ ದರ್ಶನ್ಗೆ ಕೆಟ್ಟ ಹೆಸರು ತರಬೇಕು ಅಂತಲೇ ಕೆಲವರು ಇದ್ದಿರಬಹುದು ಫ್ಯಾನ್ಸ್ ಹೆಸರಿನಲ್ಲಿ. ಸೊ ನಮ್ಮ ಗಮನಕ್ಕೆ ಬಂದಿದೆ ಅಂತಾರೆ. ಅಗೇನ್ ನಮಗೂ ಏನಾದರೂ ದೂರ್ಗೀರು ಬಂದರೆ ನಾವು ಈ ವಿಚಾರದಲ್ಲಿ ಗಮನ ಹರಿಸ್ತೀವಿ ಅಂತ ಫಿಲಮ್ ಚೇಂಬರ್ ಅವರು. ಇವ್ರಿಗೆ ಕಂಪ್ಲೇಂಟ್ ಕೊಡೋದಕ್ಕಿಂತ ಕಾನೂನು ಹೋರಾಟ ಮಾಡ್ತಕ್ಕಂಥದ್ದು ಒಳ್ಳೆಯದು. ಈ ವಿಚಾರದಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ಫ್ಯಾನ್ಸೇ ಮಾತಾಡ್ತಾರೆ ಅಂತ ಏನು ಯಾರ ಹತ್ರ ಪ್ರೂಫ್ ಇದೆ ಸರ್? ಅದು ವಿಚಾರದಲ್ಲಿ ಗೊತ್ತಾಗಲಿ. ಕೆಲವು ಕಿಡಿಗೇಡಿಗಳು ಎಲ್ಲ ಕಡೆನೂ ಇರ್ತಾರೆ, ಎಲ್ಲ ರಂಗದಲ್ಲೂ ಇದ್ದಾರೆ. ಫ್ಯಾನ್ಸು ನಿಜವಾದ ಫ್ಯಾನ್ಸ್ ಇಂಥ ಕೆಲಸಗಳು ಮಾಡೋಕ್ಕೆ ಹೋಗೋದೇ ಇಲ್ಲ ಸರ್. ಇಷ್ಟೆಲ್ಲ ಆದಮೇಲೆ ನಮ್ಮ ಏನು ನಾಯಕಿಗೂ ಫ್ಯಾನ್ಸ್ ಇದ್ದರು, ನಟರುಗಳಿಗೂ ಫ್ಯಾನ್ಸ್ ಇದ್ದಾರೆ ಅಲ್ವಾ? ಈ ಫ್ಯಾನ್ಸ್ ಇದ್ದಾರಲ್ಲ ಸರ್, ಇವತ್ತಿನ ದಿನ ಒಬ್ಬ ಆರ್ಟಿಸ್ಟ್ನ ಸಿ ಎಮ್ಗಳು ಮಾಡಿರೋ ಉದಾಹರಣೆಗಳಿದೆ ಸರ್. ಅವ್ರ ಫ್ಯಾನ್ಸು ನೆನೆಸ್ಕೊಂಡ್ಬಿಟ್ರೆ ಮಾಡಲೇಬೇಕು, ಇವ್ರಿಗೆ ಯಾವ ರೀತಿ ಬೇಕಾದ್ರೆ ನಾವು ಸಹಾಯ ಮಾಡಬೇಕಂದ್ರೆ ನಮ್ಮ ಯಾವ ರಾಜಕಾರಣ NTR ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಸರ್, ಜಯಲಲಿತಾ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಸರ್. ಅಷ್ಟು ಮಟ್ಟಿಗೆ ಎತ್ಕೊಂಡು ಹೋಗ್ತಾರೆ ಆ ಫ್ಯಾನ್ಸು. ಯಾಕಂದರೆ ಅಷ್ಟು ಹುಚ್ಚ ಅಭಿಮಾನ ಇರ್ತದೆ. ಅಂಥವ್ರು ಯಾರೂ ಮಾಡಲ್ಲ. ಯಾರೋ ಕೆಲವರು ಇರ್ತಾರೆ, ಎಲ್ಲ ರಂಗದಲ್ಲೂ ಕಿಡಿಗೇಡಿಗಳು ಇರ್ತಾರೆ. ಅವರು ಸ್ಟೇಟ್ಮೆಂಟ್ಗಳು ಇದು ಅದ್ರ ಬಗ್ಗೆ ಜಾಸ್ತಿ ನಾವು ಮಾತಾಡೋಕೆ ಹೋಗಲ್ಲ. ಇವತ್ತು ಇಂಡಸ್ಟ್ರಿ ಭಾರಿ ಚೆನ್ನಾಗಿದೆ ಇವತ್ತಿನ ದಿನಕ್ಕೆ. ಅಟ್ ಪ್ರೆಸೆಂಟ್ ಅದನ್ನು ಎಂಜಾಯ್ ಮಾಡೋಣ. ಸರ್ ಫ್ಯಾನ್ಸ್ ಮಾತಾಡ್ತಾ ಇದ್ದಾರೆ ಅಂತೀರ, ಫ್ಯಾನ್ಸೇ ಮಾತಾಡ್ತಾರೆ ಅಂತ ಏನು ಯಾರ ಹತ್ರ ಪ್ರೂಫ್ ಇದೆ ಸರ್? ನಮ್ಮ ಹತ್ರನೂ ಕೆಲವೊಂದು ಸೆಲೆಬ್ರಿಟೀಸು ಬಂದು ಕಂಪ್ಲೇಂಟ್ ಮಾಡಿರೋದು ಉಂಟು. ಮತ್ತು ನಾನು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೇನೆ, ದಯವಿಟ್ಟು ಕೆಟ್ಟ ಪದಗಳನ್ನು ಉಪಯೋಗ ಮಾಡಿ ಒಂದು ಹೆಣ್ಣು ಮಗಳಿಗೆ ಮಾನಹಾನಿ ಮಾಡಬೇಡಿ. ನಿಮ್ಮ ಕೆಟ್ಟ ಪದ ಬಳಕೆ ನಾಳೆ ನಿಮ್ಮನ್ನು ಜೈಲಿಗೂ ಕಳಿಸ್ಬೋದು. ಕಾನೂನು ಪ್ರಕಾರ ಭಾಳ ದೊಡ್ಡ ಅಪರಾಧ ಇದು. ಇದನ್ನು ನೋಡಿಕೊಂಡು ಒಬ್ಬರು ಮಾಡಿದ್ರೆ ಇನ್ನೊಬ್ಬರು ಮಾಡೋದು ದಯವಿಟ್ಟು ಮಾಡಬೇಡಿ. ಕಡೆಗೆ ನೀವು ಇನ್ನೊಂದು ಹೆಣ್ಣು ಮಗಳಿಗೆ ನೀವು ಅಗೌರವ ಅಥವಾ ಅವ್ಯಾಚ್ಯ ಶಬ್ದಗಳು ಅವರ ಮಾನಕ್ಕೆ ಹಾನಿ ಮಾಡ್ತಾ ಇರುವಂಥದ್ದು ನೀವು ಮಾಡ್ತಾಯಿದ್ದೀರ. ಇದು ಒಳ್ಳೆಯದಲ್ಲ. ರಮ್ಯಾ ಅವರು ಇದನ್ನು ಕಂಪ್ಲೇಂಟ್ ಮಾಡಿದರೆ FIR ಆಗುತ್ತೆ. ಅದ್ರ ಪ್ರಕಾರ ಕಾನೂನಿನ ಕ್ರಮವೂ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಸಾಮಾಜಿಕ ಜಾಲತಾಣಗಳು. ಸೊ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಮಾತನಾಡಿದ್ರು, ಫಿಲಮ್ ಚೇಂಬರ್ ಅವರು ಮಾತನಾಡಿದ್ರು. ಒಟ್ಟಾರೆ ಇದನ್ನು ಆರೋಗ್ಯಕರವಾದಂತಹ ಹೋರಾಟ ಆದರೆ ಪರವಾಗಿಲ್ಲ. ಇದು ಅನ್ಹೆಲ್ದಿ ಡಿಬೇಟ್ಸ್ ಮತ್ತು ಕಮೆಂಟ್ಸ್ ಮಾಡ್ತಾ ಇರೋದು ಕ್ರಮ ಆಗಬೇಕು.